ಓಂ ಅತ್ಯುದ್ರಿಕ್ತವಿದೋಷಧಸ್ವದಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ತತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಅಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಈಗ 6ನೇ ಅಧ್ಯಾಯ ಶುರುವಾಗುತ್ತೆ. ಶ್ವೇತಕೇತುರ್ ಆರುಣೇಯ ಆಸ. ಶ್ವೇತಕೇತು ಒಬ್ಬ ಇದ್ದ. ಅರುಣೇಯ ಮಗ ಆಸ. ತಮ್ಮ ಪಿತಾವುವಾಚ, ಅವರ ತಂದೆ ಮಾತಾಡ್ಸಿದ್ರು. ಮಗ ಶ್ವೇತಕೇತು, ತಂದೆ ಉದ್ದಾಲಕರು, ಅವರ ಆರಣೀಯರು. ಶ್ವೇತಕೇತು ಮೇತಕೇತು ಮಗನ ಹೆಸರು. ಪಾಪ ಶ್ವೇತಕೇತು ಅಂತ ಕರೆದ್ರು. ಬಂದ. ಏನಪ್ಪಾ ಅಂತ ಕೇಳಿದ. ಹೊಸ ಬ್ರಹ್ಮಚರ್ಯ ಪಾಲನೆ ಮಾಡು. ಅರ್ಥ ಏನು ಅಂದ್ರೆ ಬ್ರಹ್ಮ ಅಂದ್ರೆ ವೇದ. ಬ್ರಹ್ಮಚಾರಿ ವೇದಾಧ್ಯಯನ ಮಾಡೋದು ಅಂತ ಅರ್ಥ. ಅದಕ್ಕೆ ಮುಖ್ಯ ಬ್ರಹ್ಮ ಶಬ್ದ ಅರ್ಥ ಅದು. ಬ್ರಹ್ಮ ಅಂದ್ರೆ ಪರಮಾತ್ಮ, ಅಥಾತೋ ಬ್ರಹ್ಮ ಜಿಜ್ಞಾಸ, ದೇವರ ಆರಾಧನೆ ಮಾಡು. ಹೀಗೆಲ್ಲ ಅರ್ಥಗಳು ಅದಕ್ಕೆ. ಹೊಸ ಬ್ರಹ್ಮಚಾರಿಯಾಗು. ನವೈ ಸೌಮ್ಯ ಅಸ್ಮತ್ ಕುಲೀನೋ ಅನನುಚ್ಯ ಬ್ರಹ್ಮಬಂಧುರಿವ ಭವತಿ. ಮಗನಿಗೆ 12 ವರ್ಷ ಆಗ್ಲೇನೆ. ಅವನೇನು ಓದಿಲ್ಲ, ಗೊತ್ತಾಯ್ತಾ? ಆಟ ಆಡ್ಕೊಂಡು ಕಾಲ ಕಳೀತಾ ಇದ್ದಾನೆ. ಆ ಮಗನ ಬಗ್ಗೆ ಬಹಳ ನೊಂದು ಹೇಳ್ತಾರೋ. ಇನ್ನು 12 ವರ್ಷ ಆಗಿದೆ, 12 ವರ್ಷ ಆಗಿದೆ ಅಲ್ಲ, 50 ಆಗಿದೆ, 60 ಆಗಿದೆ, ಇನ್ನಾರು ಮಾಡೋ ಅಂತಾರಲ್ಲ. 12 ವರ್ಷ ಆಗಿದೆ ಹೇಗೆ ಆಗ್ಲೇನೆ. ನಮ್ಮ ಮನೆತನದಲ್ಲಿ ನಿನ್ನಂತೆ ಯಾರು ಇರಲಿಲ್ಲ. ಬ್ರಹ್ಮ ಬಂಧು ನೀನು. ಬ್ರಹ್ಮಬಂಧುರಿವ ಅಂದ್ರೇನು? ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ ರಿಲೇಟಿವ್ಸ್ ಇದ್ದಾರೆ ಅಷ್ಟೇ. ಆಫೀಸಲ್ಲಿ ನಾನು ಗೊತ್ತು ಅಂದ್ರೆ ಹಾಗೆ. ಇವನ ಅಧಿಕಾರಿ ಅಲ್ಲ, ಅಧಿಕಾರಿ ಗೊತ್ತಿದ್ದವನು ಹೊರತು ಬೇರೆ ಅಲ್ಲ. ಹಾಗೆ ಯಾರು ಇರಲಿಲ್ಲ. ಹಾಗೆ ಮಾಡಿಕೊಡುದು ಅನನುಚ್ಯ ಅಂದ್ರೆ ವೇದಾಧ್ಯಯನವನ್ನು ಮಾಡದೇನೆ ಯಾರು ಇರಲಿಲ್ಲ. ಆಗ ಸಿಟ್ಟು ಬಂತು ಅವನಿಗೆ. ಹೊರಟು ಬಿಟ್ಟ. 12 ವರ್ಷದವನು ಬಯಸ್ಕೊಂಡ ಹೊರಟ. ಸಹ 12 ವರ್ಷ ಉಪೇತ್ಯ 14 ವರ್ಷ ಸರ್ವಾನ್ ವೇದಾನ್ ಅಧೀತ್ಯ ಮಹಾಮನಾಃ ಅನೂಚಾನ ಮಾನಿ ಸ್ತಬ್ಧ ಏಯಾಯ ತಮ್ಮ ಪಿತಾ ಉವಾಚ. ಶ್ವೇತಕೇತೋ ನೋಡು, ಎನ್ನು ಸೌಮ್ಯ ಇದಂ ಮಹಾಮನಾಃ ಅನೂಚಾನಮಾನಿ ಸ್ತಬ್ಧೋ ಅಸಿ ಉತ ತಮ್ಮ ಆದೇಶಂ ಅಪ್ರಾಕ್ಷ್ಯ. ಮನೆ ಬಿಟ್ಟು ಹೊರಟಾಗ 12 ವರ್ಷ, ಬಂದಾಗ 24 ವರ್ಷ ಅವನಿಗೆ. 12 ವರ್ಷದ ಕೋರ್ಸ್ ವಿಷಯ ಬಂದಿದ್ದಾನೆ, ವೇದಾಧ್ಯಯನ ಮಾಡಿ ಬಂದಿದ್ದಾನೆ. ಬಂದ್ಬಿಟ್ಟು ಹೇಳ್ತಾನೆ, ಹಂಸ ಸರ್ವಾನ್ ವೇದಾನ ಶೀತ್ಯ, ಎಲ್ಲ ವೇದ ಓದ್ಕೊಂಡು ಬಂದ. ಮಹಾಮನಾಹ ಮನೆ ಭಾರಿ ಓದಿದ್ದೇನೆ ಅಂತ ಅನಿಸ್ಬಿಟ್ಟಿದ್ದೆ ಅವನಿಗೆ. ಅನೂಚಾನಮಾನಿ, ನಾನು ಭಾರಿ ಓದಿದವನು ನನ್ನ ಭ್ರಮೆ ಒಳಗಾದ. ಅನೂಚಾನಮಾನಿ. ಆಮೇಲೆ ಸ್ತಬ್ಧ ಅದಕ್ಕೆ ಅಪ್ರಣತ ಸ್ವಭಾವ. ತಂದೆಗೂ ನಮಸ್ಕಾರ ಮಾಡಲಿಲ್ಲ, ಗೊತ್ತಾಯ್ತಾ? ಪಾತ್ರದ ಪಿತೃ ಎಲ್ಲ ಹೋಯ್ತು. ಬಂದ, ನಮಸ್ಕಾರ ಮಾಡಲಿಲ್ಲ, ನಿಂತ್ಕೊಂಡ. ಆಗ ನೋಡಿದೆ ಅದನ್ನೆಲ್ಲ ಕೂಡ. ಸ್ತಬ್ಧ ಏಯಾಯ ಸ್ತಬ್ಧೋಸಿ ಭೂತ ತಮಾದೇಶಂ ಅಪ್ರಾಕ್ಷ್ಯ. ಏನಪ್ಪ? ಸ್ತಬ್ಧ ಏಯಾಯ ಅಂದ್ರೆ ಬಂದ ಅಂತ. ತಮ್ಮ ಪಿತಾವುವಾಚ, ಅವರಪ್ಪ ಅವನು ಕೇಳಿದ. ಓ ಶ್ವೇತಕೇತೋ, ಎನ್ನು ಸೌಮ್ಯ ಇದಂ ಮಹಾಮನ ಅನೂಚಾನಮಾನಿ ಸ್ತಬ್ಧ ಅಸಿ. ಓ ಭಾರಿ ಓದಿದ್ದೇನೆ ಅಂತೇಳಿ ಅಹಂಕಾರಿಯಾಗಿದ್ದೀಯಲ್ಲ. ತಮ್ಮ ಆದೇಶಂ ಅಪ್ರಾಕ್ಷ್ಯ, ಅದನ್ನು ಗೊತ್ತಾಯಿದ್ದೇನೆ, ಅದನ್ನು ಕೇಳ್ಕೊಂಡ್ ಬಂದ್ಬಿಟ್ಟಿಯಾ? ಅದು ತಿಳಿತಾ ಅಂತ ಕೇಳಿದ. ಅದನ್ನು ಓದಿದ್ದೀಯಾ? ಅಲ್ಲಿ ಮಗನ ಹೇಗೆ ಎಜುಕೇಟ್ ಮಾಡ್ತಾರೆ. ಮೊದಲು ಓದೋ ಅಂತ ಹೇಳಿದ್ರು, ಈಗ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ಓದ್ಕೊಂಡ್ಬಂದಾಗಿತ್ತು, ಅರ್ಥ ಆಗಿಲ್ಲ. ಇವತ್ತು ವಿದ್ಯೆ ಒಂದು ಸೈಡ್ ಎಫೆಕ್ಟ್ ಏನು ಗೊತ್ತಾ? ವಿದ್ಯೆಗೆ ಕಳೆ, ಅದು ಕಳೆ. ಸ್ಪೈರಿನ ಜೊತೆ ಕಳೆ ಹೇಗೆ ಬರುತ್ತಲ್ಲ, ಕಳೆಯಿಂದ ತೆಗೆದುಹಾಕ್ಬೇಕಾದ್ದು ಅಂತ ಅರ್ಥ, ಬಿಡಬೇಕಾದ್ರೆ. ಆದ್ರಿಂದ ಸಾಮಾನ್ಯ ಶ್ವೇತಕೇತು ಬಂದಿದ್ದು ಸಾಂಕೇತಿಕ. ಓದಿದ್ರೆ ವಿದ್ಯಾಮದ ಅಂತಾರಲ್ಲ, ಬಂದ್ಬಿಡುತ್ತೆ. ಅದಕ್ಕೆ ಅರ್ಥ ಮಾಡ್ಕೊಂಡ್ರು ತಂದೆ. ಓ, ಈ ಸ್ಟೇಜ್ ಬಂದಿದೆ ಅವನಿಗೆ, ಈಗ ಕಡಿಬೇಕು ಅಂತ ಹೇಳ್ಬಿಟ್ಟು ಅದನ್ನೂ ಓದ್ಬಿಟ್ಟಿಯಾ, ಅದನ್ನೂ ಕೇಳಿಬಿಟ್ಟಿಯಾ ಅಂತ ಕೇಳಿದ. ಕೇಳಿದೆ ಏನು ಅಂತ ಕೇಳಿದ. ಅವಾಗ ಹೇಳ್ತಾರೆ, ಏನು ಅಶ್ರುತಂ ಶ್ರುತಂ ಭವತಿ ಅವತಂ ಮತಂ ಅವಿಜ್ಞಾತಂ ವಿಜ್ಞಾತಮಿತಿ. ಯಾವುದನ್ನ ಕೇಳಿದರೆ ಕೇಳದೇ ಇದ್ದಿದ್ದು ಕೇಳಿದಾಗುತ್ತೋ, ತಿಳಿದೇ ಇದ್ದು ತಿಳಿದಾಗುತ್ತೋ, ಅವಿಜ್ಞಾತನು ವಿಜ್ಞಾತವಾದ ಹಾಗಾಗುತ್ತೋ, ಅದನ್ನು ಕೇಳಿಬಿಟ್ಟಿ ಅಂತ ಕೇಳಿ. ಇದು ಭಾರಿ ಆಶ್ಚರ್ಯ. ಕಥಂ ಭಗವೈ ಅಂದ್ರೆ ಕೇಳದೇ ಇದ್ದಿದ್ದು ಕೇಳಿದಾಗೋದು.
ಮತ್ತೆ ಓದ್ದೇ ಇದ್ದು ಓದ್ದಾಗ ಆಗೋದು, ಗೊತ್ತಿಲ್ಲದ್ದು ಗೊತ್ತಿದ್ದಾಗ ಆಗೋದು. ಒಂದು ಕೇಳಿದ್ರೆ ಆಶ್ಚರ್ಯ ಆಯ್ತು, ಅದ್ ಹೇಗೆ ಸಾಧ್ಯ, ಅದ್ ಹೇಗೆ ಸಾಧ್ಯ? ಒಂದು ಕೇಳಿದ್ರೆ ಒಂದು ಬರುತ್ತೆ, ಫಿಸಿಕ್ಸ್ ಹೋದ್ರೆ ಫಿಸಿಕ್ಸ್ ಬರುತ್ತೆ, ಒಂದು ನೂರ ಹೇಗೆ ಬರುತ್ತೆ ಅವನಿಗೆ? ವೇದಾಂತದ ಮ್ಯಾಜಿಕ್ ಇದು. ಯಾವ ಒಂದನ್ನು ತಿಳಿದ್ರೆ ಎಲ್ಲಾ ತಿಳಿದಾಗುತ್ತೋ ಅದಕ್ಕೆ ಅಧ್ಯಾತ್ಮ ವಿದ್ಯಾ ವಿಜ್ಞಾನ ವಿದ್ಯೆಗಳ ರಾಜ ಅಂತ ಕರೀತಾರೆ. ಬೇರೆ ಎಲ್ಲ ವಿದ್ಯೆಗಳು ಒಂದೇ ಬರೋದು, ಅಧ್ಯಾತ್ಮ ಎಲ್ಲವೂ ಬಂದ್ಬಿಡತ್ತೆ. ಎಲ್ಲ ಹೋಗುತ್ತೆ ಜನ ತಿಳ್ಕೊಂಡ್ರು, ಎಲ್ಲ ಹೋಗ್ಬಿಡತ್ತ ಒಂದು ಅಂತ ಅಲ್ಲ, ಎಲ್ಲ ಬರುತ್ತೆ ಅದರಿಂದ. ಇವತ್ತು ಅದೇನು ಕತೆ ಹೋಗ್ಬೇಕಾಗಿಲ್ಲ, ಇವತ್ತು ಎದುರಿಗಿಲ್ಲ ಬೇಕಾಷ್ಟನ ಇಲ್ಲೋ ಹಾಗೆ. ಏನ್ಗೆ ಅಷ್ಟು ಓದ್ದವರಿಗೆ ಅಹಂಕಾರ ಬರೋದು, ಒಳ್ಳೆ ಬೆಳೆಗೆನೆ ಕಡೆ ಬರೋದು. ಯಾವ್ದು ಕಡೆ ಬತ್ತೆ ಕಡೆ ಬರೋದಿಲ್ಲ, ಒಳ್ಳೆ ಬೆಳೆಗೆ ಕಡೆ ಬರುತ್ತೆ. ಯಾಕೆ ಅಲ್ಲಿ ಏನಾಗಿರುತ್ತೆ, ಮತ್ತೆ ಕ್ಲೀನ್ ಮಾಡಿರ್ತಾರೆ, ಬೆಳೆ ಒಳ್ಳೆ ಸೌಕರ್ಯ ಇರುತ್ತೆ, ಅಲ್ಲೇ ವಕ್ರಿಸೋದು. ದರೋಡೆ ಮಾಡ್ಬೇಕಾದ್ರೆ ಬಡವನ್ ದರೋಡೆ ಮಾಡೋದಿಲ್ಲ, ಶ್ರೀಮಂತರ ದರೋಡೆ ಮಾಡೋದು. ಅಹಂಕಾರ ಕೂಡ ದೈತ್ಯ ಶಕ್ತಿ, ಅದು ಇಂಥವ್ರು ಅಟ್ಯಾಕ್ ಮಾಡುತ್ತೆ. ಭಗವಹಾಯಿ ಇವತ್ತು ಸಿಂಪಲ್ ಆಗಿ ಇವತ್ತು ನಿರ್ಮಲ ನೋಡ್ತೀವಿ, ಲಂಚ ತಗೊಂಡು ಹೋದ್ರೆ ಅವ್ರಿಗೆ ಗೊತ್ತಿಲ್ಲ ಲಂಚ ತಗೋಬಾರ್ದು ಅಂತ. ಅವ್ರು ಕಳ್ಕೊಂಡಿದ್ದು ಎಷ್ಟು, ತಗೊಂಡೊಂದು 4 ಲಕ್ಷ 5 ಲಕ್ಷ ಲಂಚ ತಗೊಂಡ್ರು. ಅದು ಕೂಡ ಇಲ್ಲ 10 ರೂಪಾಯಿ ಲಂಚಕ್ಕೆ ಮನೆಗೆ ಹೋದವರು ಇದ್ದಾರೆ. 100 ರೂಪಾಯಿ 10 ರೂಪಾಯಿ ಆಗ್ಬೋದು. ಕೆಲಸ ಕಳ್ಕೊಂಡಿದ್ದೆಷ್ಟು, ಪೆನ್ಷನ್ ಹೋಯ್ತು, ಇನ್ಕ್ರಿಮೆಂಟ್ ಹೋಯ್ತು, ಕೆಲಸ ಹೋಯ್ತು, ಮರ್ಯಾದೆ ಹೋಯ್ತು. ಅವ್ರಿಗೆ ಗೊತ್ತಿಲ್ಲದವ್ರು ಹಾಗಿದ್ರು, ಅವರು ಗೊತ್ತಿದ್ದ ಲಂಚ ತಗೋತಾರ ಇಲ್ವಾ? ಹಾಗೆ ಗೊತ್ತಿದ್ದವರು ಅಹಂಕಾರಿ ಆಗ್ತಾರೆ. ಕೆಲವರು ಏನ್ ಮಾಡಿರ್ತಾವ ಅಂತವ್ರು ಇದ್ದಾರೆ, ಇಲ್ಲವರು ಎಲ್ಲ ಹೋಗ್ಬಿಡ್ತಿತ್ತು. ಕೆಲವರಾರು ಇದ್ದೇ ಇದ್ದಾರೆ. ಎಲ್ಲಾ ಗುಂಪಿನಲ್ಲೂ ಕೂಡ ಒಳ್ಳೆ ಜನಗಳು ಇದ್ದದಕ್ಕೆ ಮ್ಯಾನೇಜ್ ಆಗಿ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಒಳ್ಳೆ ಇಂಜಿನಿಯರ್ಸ್ ಇದ್ದಾರೆ. ಬಟ್ ಸಂಖ್ಯೆ ನೆಗ್ಲಿಜಿಬಲ್, ಭಾರಿ ಕಡಿಮೆ. ಬಟ್ ಫುಲ್ ಕನ್ಸರ್ನ್ ಇಟ್ಕೊಂಡು ಮಾಡೋ ಕೆಲಸಗಾರ ಇದ್ದೇ ಇದ್ದಾರೆ. ನಾವೇ ನೋಡಿರ್ತೀವಿ, ಅದು ಎಷ್ಟೋ ಸತ್ತೆ ನಾವು ಅನುಭವ ಬಂದಿರುತ್ತ. ಹಿಂದೆ ಎಲ್ಲ ರಾವಣನಂತವ್ರು ಎಲ್ಲ ಕಾಲ ಕಲಿಯುಗದಲ್ಲೆಲ್ಲ ಇದ್ದಿದ್ದು, 2ನೇ ಕೃತಯುಗದಲ್ಲೇ ಇದ್ದವ್ರು. ಆ ಕಾಲದಲ್ಲೂ ಕೆಟ್ಟವರು ಇದ್ರು, ಈ ಕಾಲದಲ್ಲೂ ಒಳ್ಳೆಯವರು ಇದ್ದಾರೆ. ಉಲ್ಟಾ ಪಲ್ಟಾ. ಆ ಒಳ್ಳೆಯವರ ಸಂಖ್ಯೆ ಭಾರಿ ಜಾಸ್ತಿ ಇತ್ತು, ಈ ಕೆಟ್ಟವರ ಸಂಖ್ಯೆ ಭಾರಿ ಜಾಸ್ತಿ ಇತ್ತು. ಆ ಗುದ್ದಲ ಸೇರದಂತೆ ನೋಡ್ಕೋಬೇಕಂತ ಜಾಣತಾನ. ವಿಜ್ಞಾತ ಕಥಂನು ಭಗವಃ ಸಾದೇಶೋ ಭಗೀಶ್ ಭಗವಾನ್ ಭಗವಂತ ಪೂಜ್ಯರೇ ಅಂತ ಅರ್ಥ. ಈಗ ಅಂದ ಎಷ್ಟೋ ಜನ ಓದಿದ್ವಿ ಅಂತೇಳಿ ತಂದೆ ತಾಯಿ ನಮಸ್ಕಾರ ಮಾಡೋದು, ಯಾವ್ದು ಹಾಗಾಯ್ತಂತೆ. ಎಲ್ಲೋ ಯಾವ್ದಕ್ಕೋ ಸೇರಿಸಿದ್ರು, ಒಂದು ತಿಂಗಳು ಬಿಟ್ಟು ಮನೆಗೆ ಹೋಗಿ ವಾಪಸ್ಸು. ತಂದೆ ನಮಸ್ಕಾರ ಮಾಡ್ಲಿಲ್ಲ. ಫಸ್ಟ್ ಟೈಮೇ ಕೇಳಿದ್ರು, ಏನಾಯ್ತು ಕೇಳಿದ್ರು. ನಾನು ಓದಿ ಇಷ್ಟು ಪಾಠ ಆಯ್ತು ಅಂತ ಹೇಳಿದ. ನಾಳಿಂದ ಹೋಗಿ ಇಲ್ಲೇ ಇದ್ದು ಬಿಡು ಅಂತ ಹೇಳಿದೆ. ಯಾಕೆ 1 ತಿಂಗಳಿಗೆ ಎಷ್ಟು ಕೆಟ್ಟೋದ್ರೆ ಪೂರ್ತಿ ಕೆಟ್ಟೋಗ್ತದೆ, ಲೌಕಿಕ ಓದು ಸಾಕು ಅಂತ ಹೇಳ್ಬಿಟ್ಟು. ಲೌಕಿಕ ಓದೋದು ಸ್ವಾರಸ್ಯ ಏನ್ ಗೊತ್ತಾ, ಇಷ್ಟ ಅಹಂಕಾರ ಬರೋದಿಲ್ಲ. ಒಳ್ಳೆ ಕೋರ್ಸ್ ಅಲ್ಲಲ್ಲ, ಇಷ್ಟ ಅಹಂಕಾರ ಬರೋದಿಲ್ಲ. ಒಳ್ಳೆ ಕೋರ್ಸಲ್ಲಿ ಜಾಸ್ತಿ ಅಹಂಕಾರ ಬರೋದು. ಅದಕ್ಕೆ ಬರದಂತೆ ಕಡೆ ಟೈಮ್ ಟು ಟೈಮ್ ತೆಗೆದಿರ್ಬೇಕು ಕಡೆನ. ಅದು ಒಂದು ಸ್ಟೇಜ್ ಬಂದ್ಮೇಲೆ ಬರೋದಿಲ್ಲ, ಆಯ್ತು. ಒಂದು ಸ್ಟೇಜ್ ದಾಟಿದ್ಮೇಲೆ ಕಡೆ ಬರೋದಿಲ್ಲ. ಈ ಲೆವೆಲಿಗೆ ಬಂದ್ಬಿಡುತ್ತಲ್ಲ, ಬೆಳೆಯೋದಿಲ್ಲ. ಆಮೇಲೆ ಮರದ ಕೆಳಗೆ ಬೆಳೆಯೋದಿಲ್ಲ ಅಂತಾರಲ್ಲ ಹಾಗೆ, ಸೂರ್ಯನ ಬೆಳಗ್ಗೆ ಬೆಳೆಯೋದಿಲ್ಲ, ಅದಕ್ಕೆ ಬೆಳೆಯೋದಿಲ್ಲ. ಆಮೇಲೆ ಅದು ಕಳೆ ತೆಗಿಬೇಕಾಗಿಲ್ಲ. ಅದು 2 ಕಾರಣ. ಈ ಬೆಳೆಗೆ ಕಳೆ ಬರದಂತೆ ನೋಡ್ಕೊಳ್ಳೋ ಶಕ್ತಿ ಬಂದ್ಬಿಡುತ್ತಾಗಲೇ, ಅರ್ಥ ಆಯ್ತಾ? ಅದನ್ನೇ ಬೆಳೆದಂತೆ ಮಾಡಿಬಿಡುತ್ತೆ. ಹಾಗೆ ಎಲ್ಲ ಎತ್ತರದಿಂದಾಗಿ ನೆರಳು ಬೀಳುತ್ತೆ. ಸೂರ್ಯನ ಬಿಸಿಲು ಬೀಳದ ಹೋದ್ರೆ ಬೆಳವಣಿಗೆ ಬರೋದಿಲ್ಲ, ಗೊತ್ತಾಯ್ತಾ? ಸತ್ತ ತಾನು ತಗೊಂಡ್ಬಿಟ್ಟಿರುತ್ತೆ ಆಗ್ಲೇ, ಅದಕ್ಕೆ ಇಲ್ದಂತಾಗೆ. ಹೀಗಾಗಿ ಅದು ಸಪ್ರೆಸ್ ಆಗ್ಬಿಡುತ್ತೆ. ಅದಕ್ಕೆ ಹೆಚ್ಚು ಓದಿದಾಗ ಏನಾಗುತ್ತೆ, ಅದಕ್ಕೆ ಯಾರು ಕಡಿಮೆ ಓದಿರ್ತಾರೋ ಅಹಂಕಾರ ಬಂದು ಹೆಚ್ಚು ಓದು ಅಂತ ಹೇಳ್ಬೇಕು ಅವ್ರಿಗೆ. ಬಟ್ ಅಹಂಕಾರ ಎಷ್ಟು ಬಂದಿರುತ್ತೆ ಅಂದ್ರೆ ಓದೋ ಸ್ಥಿತಿಲಿ ಇರೋದಿಲ್ಲ. ಹಾಗಾಗಿ ಅದನ್ನ ತೆಗಿಬೇಕು. ಅವನ ಕಡೆ ತಾನೇ ತೆಕ್ಕೊಳಕ್ ಬರೋದಿಲ್ಲ. ಯಾರು ತೆಗಿಬೇಕು ಅದನ್ನ? ಬೇರೆಯವ್ರು ತೆಗಿಬೇಕು. ಬೇರೆಯವ್ರು ಯಾಕೆ ತೆಗಿತಾರೆ? ಕನ್ಸರ್ನ್ ಅದನ್ನ ತೆಗಿತಾನೆ. ತನ್ನ ಹೊರದ ಬೆಳೆಗೆ ಕಳೆ ಬಂದ್ರೆ ತೆಗಿತಾನೆ, ಬೇರೆ ಹೊಲದ ಯಾಕೆ ತೆಗಿತಾನ ಅವನು? ಅದಕ್ಕೆ ನಿಯತ ಗುರುಗಳಿಂದ ಹೋಗ್ಬೇಕು. ಏನ ಯಾರು ಗೊತ್ತಾಗ ಬಹಳ ಲೇಟ ಬರ್ತಾರೆ. ಮಧ್ಯೆ ವ್ಯವಸ್ಥೆ ಆಗುದ್ರಿ. ಯಾವಾಗ ಬಂದು ರೋಗ ವಾಸಿ ಆದ್ರೆ ಡಾಕ್ಟರ್ ಆಗಲ್ಲ. ನೀವು ಕ್ಲಾಸ್ ಟೀಚರ್ ಯಾರು ಅಂತ ಯಾವಾಗ ಕೇಳ್ತಾರೆ? ದೊಡ್ಡ ಕೋರ್ಸೇ ಕೇಳ್ತಾರೆ. ನಿಮ್ ಪ್ರೊಫೆಸರ್ ಯಾರು ಅಂತ ಕೇಳೋದು ಆ ಲೆವೆಲ್. ಇಲ್ಲೆಲ್ಲ ಕೇಳೋದಿಲ್ಲ. ಹೈಸ್ಕೂಲ್ ಲೋಯಲ್ಲೆಲ್ಲ ಕಾನ್ಸೆಪ್ಟ್ ಇಲ್ಲ. PhD ಗೈಡ್ ಯಾರು ಅಂತ ಕೇಳ್ತಾರೆ. ಮುಳಿದಕ್ಕೆಲ್ಲ ಕೇಳೋದಿಲ್ಲ. ಅದು ಗೈಡ್ ಇದ್ದ ಗೈಡ್ ನಿಮ್ಗೆ 1ನೇ ಕ್ಲಾಸ್ ಗೈಡ್ ಸಿಗ್ತಾನ? ಆ ಲೆವೆಲ್ ಗೈಡ್ ಸಿಗ. ಸೌಮ್ಯ ಏಕೇನ ಮೃತ್ಪಿಂಡೇನ ಆಗ ಪಶ್ಯ ಕೇಳಿ ಎಷ್ಟು ಚೆನ್ನಾಗಿದೆ. ನಮಗೆಲ್ಲ ಬೇಕಾದ ಉತ್ತರ ಇದೆ. ಒಂದು ತಿಳಿದ್ರೆ ಇವತ್ತು ರಾಯರಿದ್ದಾರೆ, ರೋಗ ವಾಸಿ ಮಾಡ್ತಾರೆ. ಮೆಡಿಕಲ್ ಓದೋರು ಅವರು, ಗೊತ್ತಾಯ್ತಾ? ಯಾವ ಮೆಡಿಕಲ್ ಆಗದೆ ಕೆಲಸ ಮಾಡ್ತಾರೆ. ಯಾಕೆ? ಅಧ್ಯಾತ್ಮದ ಪ್ರಭಾವ.
ಅವರು ಡಾಕ್ಟ್ರೇ ಅಲ್ಲ, ಐ ಸ್ಪೆಷಲಿಸ್ಟಾ, ಬರೀ ಕಂಡುಕೊಡೋದಿಲ್ಲ. ಅಂದೊಬ್ಬ ದಿವ್ಯ ಚಕ್ಷುಷ್ಯ. ಇವೆಲ್ಲ ಯಾತಕ್ಕೆ? ಜ್ಞಾನದ ಕೆಪಾಸಿಟಿ. ನಮಗೆ ಜ್ಞಾನದ ಮಹತ್ವ ಗೊತ್ತೇ ಇಲ್ಲ ಇವತ್ತಿನ ದಿವಸ. ಜ್ಞಾನದ ಮಹತ್ವ ಇವತ್ತು ಏನೇನೂ ಗೊತ್ತಿಲ್ಲ. ಏನೋ ಬದುಕಿನ ದಾರಿ ಅಲ್ಲ, ಅದು ಮೋಕ್ಷದ ದಾರಿ. ಅದಕ್ಕೆ ಹೇಗೆ ದೃಷ್ಟಾಂತ ಕೊಡ್ತಾರೋ, ಒಂದ್ ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗತ್ತೆ ಹೇಗೆ ಅಂತ ಕೇಳಿದಕ್ಕೆ ದೃಷ್ಟಾಂತ ಕೊಡ್ತಾರೆ. ಮೊದಲನೇ ದೃಷ್ಟಾಂತ ಏನು ಗೊತ್ತಾ? ಮೊದಲೇ ಯಥಾ ಸೌಮ್ಯ ಏಕೇನ ಹೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಭವತಿ ಸ್ಯಾತ್ ಆಚಾರಂಭಣಂ ವಿಕಾರೋ ನಾಮಧೇಯಂ ವೃತ್ತಿಕೇತ್ತೇವ ಸತ್ಯಂ. ಒಂದು ದೃಷ್ಟಾಂತ. ಒಂದು ಮಣ್ಣಿನ ಪಾತ್ರೆ ನೋಡ್ದ, ಅಥವಾ ಮಣ್ಣಿನ ಹೆಂಟೆ ನೋಡ್ದ, ಹೃತ್ಪಿಂಡ ಹೆಂಟೆ ನೋಡ್ದ. ಆಮೇಲೆ ಮಣ್ಣಿನ ಹೆಂಟೆ ಅಂತ ಯಾವ್ದು ಹೇಳೋದು ಕಷ್ಟ ಅರ್ಥ ಆಗ, ಓ ಇದು ಅಂತ ಅರ್ಥ ಆಗ. ಒಂದ್ ನೋಡಿದ್ದು ಒಂದ್ ಮಣ್ಣಿನ ಹೆಂಟೆ. ಇನ್ನೊಂದು ಏನಾಯ್ತು, ಈ ಸ್ಟೀಲ್ ಪಾತ್ರೆ ನೋಡ್ದ, ಮುಂದೆ ಹೇಳ್ತಾರೆ ಎಲ್ಲಾ ಸ್ಟೀಲ್ ಪಾತ್ರೆ ಹೇಗಿರುತ್ತೆ ಗೊತ್ತಾಗುತ್ತೆ. ಒಂದ್ ನೋಡಿದ್ದಕ್ಕೆ ಎಷ್ಟು ಗೊತ್ತಾಯ್ತು ಈಗ? A+B ಹೋಲ್ ಸ್ಕ್ವೇರ್ಡ್. ಒಂದ್ ಕಲ್ತಿದ್ದಕ್ಕೆ ಎಷ್ಟು ಗೊತ್ತಾಯ್ತು ನಿಮ್ಗೀಗ? ಹೋಲ್ ಸ್ಕ್ವೇರ್ಡ್ ಲೆಕ್ಕ ಎಲ್ಲ ಬಂತಾಯ್ತು. ಕಲ್ತಿದ್ದು ಒಂದು, ಬಂದಿದ್ದು ಎಷ್ಟು? ಆ ಕೆಟಗರಿ ಎಲ್ಲ ಬಂದೋಯ್ತು. ಒಪ್ಪಿಗೆ ಆಯ್ತಾ ಈಗ ಅಂತ ಕೇಳಿದ. ಸರಿ ಅಂತ ಹೇಳಿ ಇನ್ನೂ ಹೇಳ್ತಾರೆ. ನಾಳೆ ದೃಷ್ಟಾಂತ ಕೊಟ್ಟು ಮುಂದೆ ಶುರು ಮಾಡ್ತಾರೆ. ತತ್ವಮಸಿ ಬರೋದಾಗ್ಲೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇದಿತ ಯದವೋಚಮಹಂ ತೇನ ಕಮಲಾಯ